ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭೋದಯಗಳು. ಈ ದಿನಕ್ಕೆ ದೇವರ ವಾಕ್ಯದ ಭಾಗವು ಅದು ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 28ನೇ ವಚನ. ದ ಬುಕ್ ಆಫ್ ಪ್ರೋವರ್ಬ್ಸ್ ಚಾಪ್ಟರ್ 30 ವರ್ಸ್ 28. ಹಲ್ಲಿಯು ಅಂಗೈಯ ಆಸರೆಯಿಂದ ಹಿಡಿದು ಅರಮನೆಯಲ್ಲಿ ವಾಸ ಮಾಡುವುದು. ಹಲ್ಲಿಯು ಅಂಗೈಯ ಆಸರೆಯಿಂದ ಹಿಡಿದು ಅರಮನೆಯಲ್ಲಿ ವಾಸ ಮಾಡುವುದು. ದ ಸ್ಪೈಡರ್ ಸ್ಕಿಲ್ಫುಲ್ಲಿ ಗ್ರಾಸ್ಪ್ಸ್ ವಿತ್ ಇಟ್ಸ್ ಹ್ಯಾಂಡ್ಸ್ ಆ್ಯಂಡ್ ಇಟ್ ಈಸ್ ಇನ್ ಕಿಂಗ್ಸ್ ಪ್ಯಾಲೇಸಸ್. ಹಲ್ಲಿ ಪ್ರಪಂಚಾದ್ಯಂತ ಕಂಡುಬರುತ್ತದೆ. ಪ್ರತಿ ಪರಿಸರದಲ್ಲೂ ಈ ಹಲ್ಲಿಯು ವಾಸ ಮಾಡುತ್ತದೆ. ಹಲ್ಲಿಗಳು ಜನಪ್ರಿಯತೆಯ ನಂಬಿಕೆಯ ಹೊರತಾಗಿಯೂ ಸಂವಹನ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಬೈಬಲ್ನಲ್ಲಿ ಈ ಹಲ್ಲಿಗಳನ್ನು ಜ್ಞಾನಿಯಾದ ಅರಸ ಸೊಲೊಮೋನನು ಬಹಳ ವಿನಮ್ರ ಹಾಗೂ ಪ್ರಶಂಸನೀಯ ಜೀವಿಗಳಲ್ಲಿ ಪಟ್ಟಿ ಮಾಡುತ್ತಾನೆ. ವಿರೋಧಾಭಾಸ ಏನೆಂದರೆ, ಹಲ್ಲಿ ಈ ಅತ್ಯಲ್ಪ ಜೀವಿಯೂ ಕೂಡ ರಾಜನ ಮನೆಯಲ್ಲಿ ಕಂಡುಬರುತ್ತದೆ. ಇಂದು ಮಾನವರಾದ ನಾವು ಕೆಲವೊಮ್ಮೆ ಪ್ರಭಾವಶಾಲಿ ವ್ಯಕ್ತಿಗಳನ್ನಾಗಲಿ ಪ್ರದೇಶಗಳನ್ನಾಗಲಿ ಪ್ರವೇಶಿಸುವುದಕ್ಕೆ ಬಹಳ ಕಷ್ಟಪಡುತ್ತೇವೆ. ಈ ಹಲ್ಲಿಗಳಿಗೆ ಅಂತಹ ಶಕ್ತಿಯ ಅಗತ್ಯವಿಲ್ಲ. ಕಠಿಣವಾದಂಥ ವಾತಾವರಣದಲ್ಲಿಯೂ ರಾಜಮನೆತನದ ಪರಿಸರದಲ್ಲಿಯೂ ಕೂಡ ಒಂದು ಸ್ಥಾನವನ್ನು ಕಂಡುಕೊಳ್ಳುವ ಮತ್ತು ಬದುಕುಳಿಯುವ ಸಾಮರ್ಥ್ಯವೂ ಕೂಡ ಇದು ಬೆಳೆಸಿಕೊಂಡಿದೆ. ಈ ವಾಕ್ಯದಲ್ಲಿನ ಸಂದೇಶ ಏನೆಂದರೆ, ಹಲ್ಲಿಯು ಅಂಗೈಯನ ಆಸರೆಯಿಂದ ಹಿಡಿದು ಅರಮನೆಯಲ್ಲಿ ವಾಸ ಮಾಡುವುದು ಅಂದರೆ ದೇವರ ಕರುಣೆ ಕಾಳಜಿ ಚಿಕ್ಕ ಜೀವಿಗಳಿಗೂ ವಿಸ್ತರಿಸಿದೆ. ಹಲ್ಲಿಯಲ್ಲಿರುವ ವಿನಮ್ರತೆ ಮೇಲೆ ಹತ್ತಬಹುದು. ತನಗೆ ದೇವರು ಕೊಟ್ಟ ಶಕ್ತಿ ಇದೆ, ಅಸಾಧ್ಯವೆಂದು ತೋರುವಂಥ ಪ್ರಭಾವ ಸ್ಥಾನಗಳಿಗೆ ಪ್ರವೇಶಿಸಬಹುದು ಎಂಬ ದೊಡ್ಡ ಭರವಸೆ ಈ ಹಲ್ಲಿಗಳಿಗಿವೆ. ಆತ್ಮಾವಲೋಕನ ಮಾಡಿಕೊಳ್ಳೋಣ. ಏನೆಂದರೆ, ಸಣ್ಣ ಮತ್ತು ದುರ್ಬಲರನ್ನು ಕಡೆಗಾಣಿಸುವಂಥ ಮಾನವ ಪ್ರವೃತ್ತಿಯನ್ನು ಇದು ಪ್ರಶ್ನೆ ಮಾಡುತ್ತದೆ. ಗೋಡೆಗಳನ್ನು ಹತ್ತುವ ಶಕ್ತಿ ದೇವರು ನೀಡಿದ ಶಕ್ತಿಯಾಗಿದೆ ಎಂಬುದನ್ನು ತನ್ನ ಕೇಳುಗರಿಗೆ ವಾಚಕರಿಗೆ ಈ ಹಲ್ಲಿ ಸಂದೇಶವನ್ನು ನೀಡುತ್ತದೆ. ನಮ್ಮ ಬದುಕಿನಲ್ಲಿ ಕೂಡ ಅನಿರೀಕ್ಷಿತ ಸ್ಥಳಗಳಾಗಿರಬಹುದು, ಅನಿರೀಕ್ಷಿತ ತಿರುವುಗಳೊಂದಿಗೆ ನಾವು ಬದುಕುತ್ತಿದ್ದೇವೆಯೋ, ದೌರ್ಬಲ್ಯಗಳು ನಮಗಿದೆಯೋ, ಬಲಹೀನತೆಗಳಿದೆಯೋ, ಸಣ್ಣ ಸಣ್ಣ ಜೀವಿಗಳಿಗೆ ದೇವರು ಶಕ್ತಿ ಕೊಟ್ಟಂಥವನು ನಮಗೂ ಕೂಡ ಸಾಮರ್ಥ್ಯವನ್ನು ನೀಡುತ್ತಾನೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಈ ಲೋಕದ ಸಣ್ಣ ಸಣ್ಣ ಜೀವಿಗಳಿಗೂ ನೀನು ಶಕ್ತಿಯನ್ನು ಸಾಮರ್ಥ್ಯವನ್ನು ತುಂಬಿಸಿರುವಾತನು, ಅವುಗಳಿಗೂ ಜೀವ ಮತ್ತು ಜೀವನವನ್ನು ಕೊಟ್ಟಾತನು ಸ್ವಾಮಿ. ದೇವರೇ, ಈ ಸೃಷ್ಟಿಯಲ್ಲಿನ ಪ್ರಾಣಿ ಜೀವ ಸಂಕುಲವು ನಿನ್ನನ್ನು ಆತುಕೊಂಡು ಜೀವಿಸುವಾಗ ನಾವು ಕೂಡ ನಿನ್ನನ್ನು ನಾವು ಆತುಕೊಂಡು ಜೀವಿಸುವಂತೆ ನಮಗೆ ಜ್ಞಾನವನ್ನು ಕೊಡು ಸ್ವಾಮಿ. ದೇವರೇ, ಎಂತಹ ವಿಷಮ ಪರಿಸ್ಥಿತಿಗಳಲ್ಲಿಯೂ ಕೂಡ ಹಲ್ಲಿಗಳು ಬಹಳ ವೇಗವಾಗಿ ಹೋಗುವಂತೆ ನಮ್ಮ ಜೀವನದಲ್ಲಿ ಕೂಡ ಮುಂದೆ ಸಾಗಲು ಸಹಾಯ ಮಾಡು. ಆಗುವುದಿಲ್ಲ ಎಂಬಂಥ ಆಲೋಚನೆಯನ್ನು ಬಿಡದೆ ಸಮತಟ್ಟಾದ ಗೋಡೆಗಳನ್ನು ಹೇಗೆ ಹತ್ತುತ್ತದೋ ನಮ್ಮ ಜೀವನದಲ್ಲೂ ಕೂಡ ಬದುಕಿನಲ್ಲಿ ಏನೇ ಕಷ್ಟಗಳು ಸಮಸ್ಯೆಗಳು ಬಂದರೂ ಅವುಗಳನ್ನು ಮೆಟ್ಟಿ ಮೇಲೆ ಹತ್ತುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ಈ ಜೀವಿಗೆ ಸ್ವಾಮಿ, ಸಣ್ಣ ಸಣ್ಣ ಕೀಟಗಳಿಗೆ ನೀನು ಶಕ್ತಿ ಕೊಟ್ಟ ದೇವರೇ, ನಮಗೂ ಕೂಡ ನಿನ್ನ ಶಕ್ತಿಯನ್ನು ನಿನ್ನ ಕೃಪೆಯನ್ನು ಕೊಡು. ನಿನ್ನನ್ನು ಆತುಕೊಂಡು ಜೀವಿಸುವಂತೆ ಸಹಾಯ ಮಾಡು. ಈ ದಿನದೆಲ್ಲ ಜವಾಬ್ದಾರಿಗಳಲ್ಲಿ ತಾಳ್ಮೆ, ಸಮಾಧಾನ, ನೆಮ್ಮದಿ ಕೊಡು. ಪ್ರಯಾಣಗಳಲ್ಲಿ ದೇವರ ಜೊತೆಗೆ ಬಾ ಕರ್ತನೆ. ಹಿಂತಿರುಗಿ ನಾವು ಮನೆ ಸೇರಿ ಸ್ವಾಮಿ ನಿನ್ನನ್ನು ಸ್ಮರಿಸುವಂತೆ ಕೃಪೆ ಕೊಡು ಸ್ವಾಮಿ.
ನಮ್ಮನ್ನೇ ನಮ್ಮ ದೇಹಾತ್ಮವನ್ನೇ ನಿನಗೆ ಸಮರ್ಪಿಸುತ್ತೇವೆ. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್.